ಅವನೇ ನನ್ನೊಲವು. ಪ್ರಿಯ ಮಂಗಳೂರಿನಲ್ಲಿ ಪದವಿ ಮುಗಿಸಿ ಬೆಂಗಳೂರಿನಲ್ಲಿರುವ ದೊಡ್ಡಮ್ಮನ ಮನೆಗೆ ಕೆಲಸ ಹುಡುಕಲೆಂದು ಬಂದಿದ್ದಳು. ದೊಡ್ಡಮ್ಮ ಪದ್ಮಾರಿಗೆ ಒಬ್ಬನೇ ಮಗ ಪ್ರವೀಣ. ಪ್ರವೀಣ ಪ್ರಿಯಾಗಿಂತ 4 ವರ್ಷ ದೊಡ್ಡವನು. ಪ್ರಿಯಾ ಆ ಕುಟುಂಬದ ಒಬ್ಬಳೇ ಕುಲಪುತ್ರಿ. ಹಾಗಾಗಿ ಪದ್ಮಾಗೆ ಪ್ರಿಯಾ ಮೇಲೆ ತುಂಬ ಪ್ರೀತಿ. ಮಗ ಬೆಳೆದು ನಿಂತ ಮೇಲೆ ಪದ್ಮಾ ಗಂಡ ವ್ಯಾಪಾರದ ದಸೆಯಿಂದ ಮುಂಬೈನಲ್ಲಿದ್ದರು. ಪದ್ಮ ಒಳ್ಳೆಯ ಹೆಂಗಸೆ, ಆದರೆ ತಾನು ತನ್ನವರೆಂದರೆ ವಿಶೇಷ ಮಮಕಾರ. ಅನ್ಯರ ಮೇಲೆ ಸ್ವಲ್ಪ ಹೊಟ್ಟೆ ಕಿಚ್ಚು. ಪ್ರಿಯಾ ತಂದೆ ಸುರೇಶ್ ಮಂಗಳೂರಿನಲ್ಲಿ ಸರ್ಕಾರಿ ನೌಕರ. ತಾಯಿ ಸುಮಾ ಶಿಕ್ಷಕಿ. ಸುಂದರಿ ಪ್ರಿಯಾನನ್ನು ಸಂಸ್ಕಾರ ಕೊಟ್ಟು ಚಂದವಾಗಿ ಬೆಳೆಸಿದ್ದರು ಸುಮಾ. ಪ್ರಿಯಾ ಮಿತಭಾಷಿ. ವ್ಯಕ್ತಿ ಇಷ್ಟವಾದರೆ ಬೇಕಾದಷ್ಟು ಮಾತನಾಡುತ್ತಿದ್ದಳು, ಇಲ್ಲವಾದರೆ ಸುಮ್ಮನಿರುತ್ತಿದ್ದಳು. ಪ್ರಿಯಾ, ಪಕ್ಕದ ಮನೆಗೆ ಒಬ್ಬಟ್ಟು ಕೊಟ್ಟು ಬಾಮ್ಮ, ನಿನಗೆ ಅವರ ಪರಿಚಯ ಆದ ಹಾಗೂ ಆಗುತ್ತೆ ಎಂದು ಪದ್ಮ ಬಾಕ್ಸ್ ತಂದು ಅವಳೆದುರು ಇಟ್ಟು ಅಡುಗೆ ಮನೆಯೊಳಗೆ ಹೋದಾಗ ಬಟ್ಟೆ ಮಡಚುತ್ತಿದ್ದ ಪ್ರಿಯಾ ಮುಖ ಸಿಂಡರಿಸಿಕೊಂಡಳು. ಮೊದಲೇ ಅವಳು ಮಿತಭಾಷಿ. ಅವಳಿಗೆ ಯಾರ ಪರಿಚಯನೂ ಬೇಕಾಗಿರಲಿಲ್ಲ. ದೊಡ್ಡಮ್ಮನ ಮಾತಿಗೆ ಎದುರಾಡಲಾಗದೆ ತೊಟ್ಟಿದ್ದ ಪ್ಯಾಂಟ್ ಟೀ ಶರ್ಟ್ ಮೇಲೊಂದು ಜೀನ್ಸ್ ಜಾಕೆಟ್ ತೊಟ್ಟುಕೊಂಡು ಬಾಕ್ಸ್ ಹಿಡಿದು ಚಪ್ಪಲಿ ಮೆಟ್ಟಿದಾಗ ಪದ್ಮಾದನಿ ಕೇಳಿಸಿತು. ಹಾಗೆ ಬರ್ತಾ ಬಾಕ್ಸ್ ಎತ್ತಿಕೊಂಡು ಬಾ, ಅದು ಪ್ರವೀಣನ ಆಫೀಸ್ ಟಿಫನ್ ಬಾಕ್ಸ್ ಎಂದಾಗ ಹಾ ಎಂದು ತಲೆ ಚೆಚ್ಚಿಕೊಂಡಳು. ಮನೆಯ ಗೇಟ್ ದಾಟಿ ಪಕ್ಕದ ಮನೆಯ ಕಾಂಪೌಂಡ್ನೊಳಗೆ ಪ್ರವೇಶಿಸಿದಾಗ ವಿಶಾಲವಾದ ಲಾನ್ ನಡುವೆ ಗುಲಾಬಿ ಗಿಡಗಳು ಕಂಗೊಳಿಸುತ್ತಿದ್ದವು. ನಡುವೆ ಒಂದು ತಾವರೆ ಕೊಳ. ಇವೆಲ್ಲವನ್ನು ನೋಡಿ ಒಂದು ಕ್ಷಣ ಮೈಮರೆತಳು ಪ್ರಿಯಾ. ಆಮೇಲೆ ಬಾಗಿಲು ತೆರೆದ ಸದ್ದಿಗೆ ಎಚ್ಚರಗೊಂಡು ಸೀಟೌಟ್ ಕಡೆ ಹೆಜ್ಜೆ ಹಾಕಿದಳು. ಹಾಲ್ನ ಬಾಗಿಲು ತೆಗೆದು ಒಬ್ಬ ಯುವಕ ಅವಳತ್ತ ಬಂದು ನೇರವಾಗಿ ಏನಾಗಬೇಕಿತ್ತು ಎಂದ ತುಸು ಹೊರಟು ಧ್ವನಿಯಲ್ಲಿ. ಅವಳು ಕಸಿವಿಸಿಯಿಂದ ಅದು ಅದು ಎಂದು ತಲೆ ತಗ್ಗಿಸಿ ಬಾಕ್ಸ್ ಅವನ ಮುಂದೆ ಹಿಡಿದಾಗ ಅವನು ಬಾಕ್ಸ್ ತೆಗೆದುಕೊಂಡ. ಅವನ ವರ್ತನೆ ನೋಡಿ ಯಾಕಾದರೂ ಬಂದೇನೋ ಇಲ್ಲಿಗೆ ಎನ್ನಿಸಿತವಳಿಗೆ. ದೊಡ್ಡಮ್ಮನ ಮೇಲೆ ಅಸಾಧ್ಯ ಕೋಪಾನು ಬಂತು. ಆದರೂ ಏನು ಮಾಡುವ ಹಾಗಿರಲಿಲ್ಲ. ಅದು ಮನೆಯಲ್ಲಿ ಬೇರೆ ಯಾರೂ ಇಲ್ವಾ? ಮನೆಯೊಳಗೆ ನೋಡುತ್ತಾ ಪ್ರಶ್ನಿಸಿದವಳಿಗೆ, ಇಲ್ಲ, ಇಲ್ಲಿ ನಾನೊಬ್ಬನೇ ಇರೋದು, ನೀವು ತಪ್ಪು ವಿಳಾಸಕ್ಕೆ ಬಂದಿದ್ದೀರಾ ಎಂದು ಅವಳು ಕೊಟ್ಟ ಬಾಕ್ಸನ್ನು ಮತ್ತೆ ಅವಳ ಕೈಯಲ್ಲಿಟ್ಟ. ಅವಳು ಅವನತ್ತ ವಿಚಿತ್ರವಾಗಿ ನೋಡಿ, ನಿಮಗೆ ಮನೆಗೆ ಬಂದವರನ್ನು ಉಪಚರಿಸಬೇಕೆನ್ನುವ ಚೂರು ಸೌಜನ್ಯನೂ ಇಲ್ವಾ? ತುಸು ಕೋಪದಿಂದಲೇ ಪ್ರಶ್ನಿಸಿದಳು. ಅವಳ ಮಾತಿಗವನು ಜೋರಾಗಿ ನಕ್ಕು, ಇಲ್ಲಿ ಸೌಜನ್ಯ ಸೌಮ್ಯ ಯಾರೂ ಇಲ್ಲ ಮೇಡಮ್, ಇರೋದು ನಾನೊಬ್ಬನೇ. ನಾನು ಇಲ್ಲಿರೋದು ಅಪಚಾರ ಎಂದು ನಂಬಿರುವ ಮನುಷ್ಯರಿಗೆ ಉಪಚಾರ ಮಾಡುವಷ್ಟು ಮೂರ್ಖ ನಾನಲ್ಲ. ಪ್ಲೀಸ್ ಗೆಟ್ ಔಟ್ ಎಂದಾಗ ಅವಳು ಅವಮಾನದಿಂದ ಕೆಂಪಾದಳು. ಅವಳು ಗೇಟಿನತ್ತ ಹೆಜ್ಜೆ ಇಡುತ್ತಿರುವಾಗ ಪದ್ಮ ಅವಳತ್ತ ಓಡಿ ಬಂದು, ಅಯ್ಯೋ, ಪಕ್ಕದ ಮನೆಗೆ ಹೋಗು ಅಂದರೆ ಹುಲಿ ಬೋನಿಗೆ ಹೋಗಿದ್ಯಲ್ವಾ, ಅವನೊಬ್ಬ ರಾಕ್ಷಸ, ಬಾ ಮೊದಲು ಮನೆಗೆ ಹೋಗೋಣ ಎಂದು ಅವಳ ಕೈ ಹಿಡಿದು ಮನೆಯತ್ತ ನಡೆದರು. ಪದ್ಮ ಮನೆಗೆ ಬಂದವರೇ, ನಾನು ಸುಲೋಚನ ಮನೆಗೆ ಕೊಡೋಕೆ ಹೇಳಿದ್ದು ಆ ರಾಕ್ಷಸನಿಗೆ ಅಲ್ಲ. ಅವನ ಮನೆಗೆ ಅಕ್ಕಪಕ್ಕದ ಮನೆಯವರು ಯಾರೂ ಕಾಲಿಡಲ್ಲ. ಅಂಥದ್ರಲ್ಲಿ ನೀನು ಅವನ ಜೊತೆ ಮಾತಿಗೆ ಇಳಿದು ಬಿಟ್ಟಿದ್ದೀಯಾ? ಇನ್ಮೇಲೆ ಅವನ ಹತ್ತಿರ ಮಾತನಾಡಬೇಡ. ಪ್ರೀತಿಸಿದ ಹುಡುಗಿನ ಆಕ್ಸಿಡೆಂಟ್ ಮಾಡಿ ಕೊಂದ ಪಾಪಿ ಅವನು ಎಂದು ಅವನನ್ನು ಸಪ್ಪಿಸುತ್ತಾ ಮನೆಯೊಳಗೆ ಹೋದಾಗ ಪ್ರವೀಣ ಬಂದ. ಏನು ಮಹಾರಾಜ ಇವತ್ತು ಬೇಗ ಬಂದಿದ್ದು? ಕೆಣಕಿದಳು ಪ್ರಿಯಾ. ನಾನು ಯಾವಾಗ ಬೇಕಾದರೂ ಬರ್ತೀನಿ, ನಿನಗೇನು, ಹೋಗಿ ಕಾಫಿ ತಗೊಂಡು ಬಾ ಎನ್ನುತ್ತಾ ಸೋಫಾ ಮೇಲೆ ಬಿದ್ದಾಗ, ಹೌದು, ನೀನು ಬರ್ತೀಯಾ ಅಂತ ಕಾಫಿ ಮಾಡಿ ಕಾಯೋಕೆ ನಿನ್ನ ಹೆಂಡತಿ ಮನೆಯೊಳಗಿಲ್ಲ, ಬೇಕಾದರೆ ನೀನೇ ಹೋಗಿ ಮಾಡ್ಕೋ ಎಂದಾಗ, ಒಂದು ಕಡೆ ಕೆಲಸ ಕೊಡಿಸ್ತೀನಿ, ಈಗ ಒಂದು ಕಪ್ ಕಾಫಿ ಮಾಡಿದ್ರೆ ನಾಳೆ ದಿನ ಅಲ್ಲಿ ಇಲ್ಲಿ ಪರದಾಡೋದು ತಪ್ಪುತ್ತೆ ಎಂದಾಗ ತಟ್ಟನೆ ಅಡುಗೆ ಮನೆಯೊಳಗೆ ನಡೆದಳು ಪ್ರಿಯಾ. ಕಾಫಿ ಲೋಟ ಅವನ ಮುಂದೆ ಹಿಡಿದು, ನನ್ನ ಕೆಲಸ ಎಂದಾಗ, ನಾಳೆ ಬೆಳಿಗ್ಗೆ ಇಂಟರ್ವ್ಯೂಗೆ ರೆಡಿಯಾಗಿರು, ಕರ್ಕೊಂಡೋಗ್ತೀನಿ ಎಂದಾಗ ಪ್ರಿಯಾ ಖುಷಿಯಿಂದ ರೂಮ್ನೊಳಗೆ ನಡೆದಳು. ಮಾರನೆಯ ದಿನ ಅವಳನ್ನು ಒಂದು ಕಂಪನಿಯ ಬಳಿ ಡ್ರಾಪ್ ಮಾಡಿ ಅವಳ ಕೈಗೊಂದು ಕವರ್ ಕೊಟ್ಟು ಅಲ್ಲಿಂದ ಹೊರಟನು. ಪ್ರಿಯಾ ಫಾರ್ಮಾಲಿಟಿ ಮುಗಿಸಿ ಒಳಬಂದಾಗ ಅವಳು ಕೊಟ್ಟ ಲೆಟರ್ ನೋಡಿ ಅವಳನ್ನೊಮ್ಮೆ ದೀರ್ಘವಾಗಿ ದಿಟ್ಟಿಸಿ, 5 ನಿಮಿಷ ಇಲ್ಲಿ ಕೂತಿರಿ ಮೇಡಮ್, ಬಾಸ್ ಮೀಟಿಂಗ್ನಲ್ಲಿದ್ದಾರೆ ಎಂದಾಗ ಪ್ರಿಯಾ ತಲೆಯಲ್ಲಾಡಿಸಿ ಸೋಫಾ ಮೇಲೆ ಕುಳಿತಳು. ಸ್ವಲ್ಪ ಸಮಯದ ನಂತರ ಇಂಟರ್ವ್ಯೂಗೆ ಕರೆ ಬಂದಾಗ ಚೇಂಬರ್ ಒಳ ನಡೆದಳು. ಒಳ ಬಂದಾಗ ಎದುರುಗಿದ್ದ ವ್ಯಕ್ತಿಯನ್ನು ನೋಡಿ ಬೆಚ್ಚಿದಳು. ನೀವೇನಾ ಶಮಂತ್ ಎಂದಳು ತುಸು ಕೋಪದಿಂದ. ಹೌದು ನಾನೇ, ಪ್ಲೀಸ್ ಟೇಕ್ ಯುವರ್ ಸೀಟ್ ಎಂದು ಕೈ ತೋರಿದಾಗ ಗೊಂದಲದಿಂದಲೇ ಅವನ ಮುಂದೆ ಕುಳಿತಳು ಪ್ರಿಯಾ. ಪ್ರವೀಣ್ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ, ಯಾವಾಗ ಜಾಯಿನ್ ಆಗ್ತೀರಾ ನೇರವಾಗಿ ಪ್ರಶ್ನಿಸಿದನು ಆತ. ನೀವು ಇಂಟರ್ವ್ಯೂ ಮಾಡೇ ಇಲ್ಲ, ನನ್ನ ಬಗ್ಗೆ ವಿಚಾರಿಸದೆ ಹೇಗೆ ಸೆಲೆಕ್ಟ್ ಮಾಡಿದ್ರಿ ಅವಳ ನೇರ ಪ್ರಶ್ನೆಗೆ ನಕ್ಕ ಶಮಂತ್. ಪ್ರವೀಣ್ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ, ಸೊ ಈ ಪೋಸ್ಟ್ ತಿಂಗಳುಗಳ ಹಿಂದಿನಿಂದ ನಿಮಗಾಗಿ ಖಾಲಿ ಇದೆ ಎಂದಾಗ ಅವಳು ಮೌನಿಯಾದಳು.
ಆಮೇಲೆ ನಿಧಾನವಾಗಿ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬಹುದಾ ಎಂದಾಗ ಅವಳತ್ತ ನೋಡಿ ನಕ್ಕು ಧಾರಾಳವಾಗಿ ಕೇಳಿ ಎಂದಾಗ ನೀವೇಕೆ ತಪ್ಪೆ ಮಾಡದಿದ್ರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರಿಗೆ ಉತ್ತರ ಕೊಡ್ತಿಲ್ಲ ಎಂದಾಗ ಅವನು ಒಂದು ಕ್ಷಣ ದೀರ್ಘವಾಗಿ ಅವಳತ್ತ ನೋಡಿ ನಾನು ತಪ್ಪು ಮಾಡಿಲ್ಲ ಅಂತ ನಿಮಗೆ ಏಕೆ ಗೊತ್ತು? ಪ್ರವೀಣ್ ಹೇಳಿದ್ನಾ ಎಂದಾಗ ಇಲ್ಲ, ನೆನ್ನೆ ನಿಮ್ಮ ಮನೆಯಿಂದ ಬಂದ ಮೇಲೆ ನನಗೆ ನಿಮ್ಮ ಮೇಲೆ ತುಂಬ ಕೋಪ ಬಂದಿತ್ತು. ಇನ್ನೇನು ನಿಮ್ಮ ಮನೆಗೆ ಕಲ್ಲು ಹೊಡೆಯೋಣ ಅನ್ನುವಷ್ಟರಲ್ಲಿ ಪಕ್ಕದ ಮನೆ ಅರವಿಂದ್ ಬಂದು ನನಗೆ ನಿಮ್ಮ ವಿಷಯ ಹೇಳಿದ್ರು ಎಂದಾಗ ಅವನು ನಕ್ಕು ಮಂಗಳೂರು ಹುಡುಗಿರು ಅಂದರೆ ಬುದ್ಧಿವಂತೆ ಅಂದುಕೊಂಡಿದ್ದೆ, ಆದರೆ ಕೋಪ ಬಂದರೆ ಕಲ್ಲು ಹೊಡೆಯುವಷ್ಟು ಮೆಂಟಲ್ ಆಗ್ತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು ಎಂದಾಗ ಕೋಪದಿಂದ ಅವನತ್ತ ನೋಡಿದಳು. ಓ, ನಿಮ್ಮ ಪ್ರಕಾರ ಮಂಗಳೂರು ಹುಡುಗಿಗೆ ಕೋಪ ಬರಲ್ವಾ ಎಂದಾಗ ಅವನು ಜೋರಾಗಿ ನಕ್ಕ. ನನ್ನ ಪ್ರಕಾರವಾಗಿ ಈ ಬದುಕು ಇರ್ತಿದ್ರೆ ಬಹಳ ಚೆನ್ನಾಗಿರ್ತಿತ್ತು, ಆದರೆ ಏನು ಮಾಡೋದು, ಈ ಜಗತ್ತೇ ವಿಚಿತ್ರ ಬಿಡಿ ಎಂದಾಗ ಅವಳು ಹಾಗಾದರೆ ನೀವಿನ್ನೂ ಚಿತ್ರಾನನ್ನು ಮರೆತಿಲ್ವಾ ಕೆಣಕಿ ಪ್ರಶ್ನಿಸಿದಳು. ಅವನು ಅಚ್ಚರಿಯಿಂದ ನಿಮಗೆ ಗೊತ್ತು ಚಿತ್ರ ಎಂದಾಗ ಅವಳು ನನ್ನ ಸೀನಿಯರ್, ಈಗ ಮದುವೆಯಾಗಿ ದುಬೈನಲ್ಲಿದ್ದಾಳೆ, ನಿಮಗೆ ಇದು ಗೊತ್ತಾ ಎಂದಾಗ ಅವನು ಅಚ್ಚರಿಯಿಂದ ಇಲ್ಲ, ನಾನವಳನ್ನು ಹೆಚ್ಚೆಂದರೆ 5-6 ಸಾರಿ ಭೇಟಿಯಾಗಿರಬಹುದು, ಕೆಲಸದ ವಿಚಾರವಾಗಿ 1-2 ಸಾರಿ ಮನೆಗೆ ಬಂದಿದ್ದಳು, ಅದನ್ನಿಟ್ಟುಕೊಂಡು ನಮ್ಮ ಏರಿಯಾ ಆಂಟಿಗಳೆಲ್ಲ ಸೇರಿ ನನ್ನ ಬಗ್ಗೆ ಕತೆ ಬರೆದು ನನ್ನ ಸ್ನೇಹಿತರ ಬಳಗವನ್ನು ಬ್ರೇಕ್ ಆಫ್ ಮಾಡಿಸಿರೋದು ಎಂದಾಗ ಅಚ್ಚರಿಯಿಂದ ಅವನತ್ತ ನೋಡಿದಳು. ಅವನು ನಕ್ಕು ನಮ್ಮ ಏರಿಯಾದ 7 ಮನೆಯಲ್ಲಿ 7 ಜನ ಹುಡುಗರು ನಾವು, ಅರವಿಂದ್, ನಾನು, ಶ್ಲೋಕ್, ನಿಮ್ಮಣ್ಣ ಪ್ರವೀಣ, ದೀಪಕ್, ವಿನೋದ್, ಪ್ರದೀಪ್ ಎಲ್ಲರೂ ಒಂದೇ ವಯಸ್ಸಿನವರು. ನಮಗ್ಯಾರಿಗೂ ದುಡ್ಡಿನ ಕೊರತೆ ಇಲ್ಲದ ಕಾರಣ ಸ್ವಲ್ಪ ಶೋಕಿಗಳು ಹೆಚ್ಚಾಗೇ ಇದ್ದವು. PUCಯಲ್ಲಿರಬೇಕಾದರೆ ನಮ್ಮ ಅಮ್ಮ ಅಪ್ಪ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡರು. ಆಗ ನಮ್ಮಜ್ಜಿ ಸುನಂದ ನನ್ನ ನೋಡಿಕೊಳ್ಳುವ ಸಲುವಾಗಿ ನಮ್ಮನೇಲೇ ಉಳಿದರು. ನಮ್ಮ ಅಮ್ಮ ಪುಣ್ಯಕೋಟಿಯಾದರೆ ನಮ್ಮಜ್ಜಿ ಬಾಯ್ಬಡ್ಕಿ ಗಯ್ಯಾಳಿ. ಅಷ್ಟು ದಿನ ಶಾಂತವಾಗಿದ್ದ ನಮ್ಮ ಏರಿಯಾ ಅವರು ಬಂದ ಮೇಲೆ ರಣರಂಗವಾಯಿತು. ನಮ್ಮ ಗೆಳೆಯರ ಬಳಗಕ್ಕೆ ಈ ಹೆಂಗಸರ ಜಗಳದಿಂದ ಉಸಿರುಗಟ್ಟಿದಂತಾಗಿ ನಾವು ಅವರ ಮುಂದೆ ಒಟ್ಟಿಗಿರೋದನ್ನೇ ಕಡಿಮೆ ಮಾಡಿದೆವು. ಪ್ರತಿಯೊಬ್ಬನ ಮನೆಯಲ್ಲೂ ಕೂಡ ನನ್ನ ಮಗ ಒಳ್ಳೆಯವನೇ, ಸಹವಾಸ ದೋಷದಿಂದ ಹಾಳಾಗ್ತಾ ಇದ್ದಾನೆ ಎಂಬ ಒಂದೇ ಡೈಲಾಗ್. ಆದರೆ ಆ ಮಾತು ಹೇಳೋಕೆ ನನಗೆ ಅಪ್ಪ ಅಮ್ಮ ಇರಲಿಲ್ಲ. ಹಾಗೆಯೇ ನಮ್ಮ ಗಯ್ಯಾಳಿ ಅಜ್ಜಿಯ ದಸೆಯಿಂದ ನಾನು ಕೆಟ್ಟವನಾದೆ. ಇಂಜಿನಿಯರಿಂಗ್ ಮುಗಿಸಿದಾಗ US MS ಸೀಟ್ ಸಿಕ್ತು. ಈ ಎಲ್ಲ ರಗಳೆಗಳಿಂದ ಮುಕ್ತಿ ಪಡೆಯಲು ಅಜ್ಜಿನ ಮತ್ತೆ ಊರಿಗೆ ಕಳುಹಿಸಿ ಅಮೆರಿಕದ ದಾರಿ ಹಿಡಿದೆ. 2 ವರ್ಷದ ನಂತರ ಮತ್ತೆ ಇಲ್ಲಿಗೆ ಬಂದಾಗ ನಮ್ಮ ಗೆಳೆಯರ ಬಳಗ ಕೆಲಸ ಹುಡುಕಿ ಸುಸ್ತಾಗಿ ವ್ಯಾಪಾರ ಶುರು ಮಾಡಿದ್ದರು. ನಾನು ಬಂದು ಒಂದು ಸಣ್ಣ ಸ್ಟಾರ್ಟಪ್ ಕಂಪನಿ ಶುರು ಮಾಡಿದೆ. ಇದು ನಿಮ್ಮ ದೊಡ್ಡಮ್ಮ ಮತ್ತು ಉಳಿದ ಹೆಂಗಸರ ಹೊಟ್ಟೆಗೆ ಬೆಂಕಿ ಸುರಿದಂತೆ ಆಯಿತು. ಆಮೇಲೆ ನಾನು ಮಾಡಿದ್ದೆಲ್ಲ ತಪ್ಪು ಎಂದು ಮಾತನಾಡತೊಡಗಿದರು. ಮೊದಮೊದಲು ಅವರ ಈ ವರಸೆಗೆ ನಾನು ಸರಿಯಾಗಿ ವಾಪಸ್ ಕೊಟ್ಟು ಜಗಳ ಮಾಡುತ್ತಿದ್ದೆ. ಎಲ್ಲರ ಮನೆಯಲ್ಲೂ ನನಗೆ ಇಡಿಶಾಪ ಹಾಕುತ್ತಿದ್ದರಂತೆ. ಆದರೆ ನನ್ನ ಈ ವರ್ತನೆ ನಮ್ಮ ಗೆಳೆಯರ ಮನಸ್ಸಿಗೆ ನೋವಾಗುತ್ತಿತ್ತು. ಅವರೆಲ್ಲ ನನ್ನ ಮತ್ತು ಮನೆಯವರ ನಡುವೆ ಒದ್ದಾಡುತ್ತಿದ್ದರು. ಅದಕ್ಕೋಸ್ಕರ ನಂತರ ನಾನು ಮೌನಿಯಾದೆ. ಅದೇ ಸಮಯಕ್ಕೆ ಚಿತ್ರ ಕೆಲಸಕ್ಕಾಗಿ 1-2 ಸಾರಿ ಮನೆಗೆ ಹುಡುಕಿ ಬಂದಳು. ಈ ಆಂಟಿಗಳ ಸಂಘ ಅವಳನ್ನು ನನ್ನ ಲವ್ವರ್ ಅಂತ ಪ್ರಚಾರ ಮಾಡಿ ನನ್ನ ಹೆಸರು ಕೆಡಿಸಿದ್ರು. ಅದೇ ಸಮಯಕ್ಕೆ ಅವಳಿಗೆ ಆಕ್ಸಿಡೆಂಟ್ ಆಯಿತಂತೆ. ಇವರೆಲ್ಲ ಸೇರಿ ನಾನೇ ಅವಳಿಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಸುದ್ದಿ ಹಬ್ಬಿಸಿದ್ರು. ಹೀಗೆ ನಾನು ಕೊಲೆಗಾರ ಕೂಡ ಆದೆ ಎಂದು ನೋವಿನಿಂದ ನಕ್ಕಾಗ ಪ್ರಿಯ ಕನಿಕರದಿಂದ ಅವನತ್ತ ನೋಡಿದಳು. ನನಗೆ ಯಾವ ಕನಿಕರನೂ ಬೇಕಾಗಿಲ್ಲ ಪ್ರಿಯ. ನಾನು ಎಂತಹ ಸೋಲು ಅವಮಾನಗಳನ್ನು ಎದುರಿಸಿ ಬಾಳಬಲ್ಲೆ. ಅದಕ್ಕೆ ಕಾರಣ ನನ್ನ ಅಕ್ಕಪಕ್ಕದ ಮನೆಯವರು. ಆದರೆ ನಾನವರಿಗೆ ಕೇಡು ಬಯಸಲ್ಲ. ಅದಕ್ಕೆ ಕಾರಣ ನನ್ನ ಸ್ನೇಹಿತರು. ನಾನು ಒಳ್ಳೆಯವನೋ ಕೆಟ್ಟವನೋ ಗೊತ್ತಿಲ್ಲ. ನನ್ನ ಸ್ನೇಹಿತರು ಮಾತ್ರ ಯಾವತ್ತೂ ನನ್ನ ಬಿಟ್ಟು ಕೊಟ್ಟಿಲ್ಲ. ಮನೆಯವರೆದುರು ಅವರೆಲ್ಲ ಮೌನವಾಗಿದ್ದರೂ ನನ್ನನ್ನು ಒಂಟಿಯಾಗಿರಲು ಬಿಟ್ಟಿರಲಿಲ್ಲ. ಈ ಕಂಪನಿ ಕಟ್ಟುವಾಗಲೂ ನನ್ನ ಜೊತೆ ನಿಂತವರು ನನ್ನ ಸ್ನೇಹಿತರೆ. ಚಿಕ್ಕವನಾಗಿರಬೇಕಾದರೆ ಅವರೆಲ್ಲರ ಮನೆಯಲ್ಲಿ ಊಟ ಮಾಡಿದ ಅನ್ನದ ಋಣನೂ ನನ್ನ ಮೇಲಿದೆ. ಆ ಋಣಕ್ಕಾಗಿ ಅವರೇನೇ ಮಾಡಿದ್ರೂ ಸುಮ್ಮನೆ ಇರ್ತಿದ್ದೆ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ಬೇರೆಯವರು ನಮ್ಮ ಬದುಕಲ್ಲಿ ಯಾವುದೇ ಆಟ ಆಡಿದ್ರು ನಾವು ನಮ್ಮ ಗುರಿಯತ್ತ ಅಚಲವಾಗಿದ್ದರೆ ಯಾರ ಆಟನೂ ನಡೆಯಲ್ಲ. ಸರಿ, ಇವಾಗ ಹೇಳಿ, ಯಾವಾಗ ಜಾಯಿನ್ ಆಗ್ತೀರಾ ಎಂದಾಗ ಅವಳು ಎದ್ದು ನಿಂತು ನಾಳೆ ಎಂದಳು. ಸರಿ, ಆಫರ್ ಲೆಟರ್ ಇವತ್ತು ಸಂಜೆ ರಿಲೀಸ್ ಆಗುತ್ತೆ, ನಾಳೆ ಬಂದು ಜಾಯಿನ್ ಆಗಿ ಎಂದಾಗ ತಲೆಯಲ್ಲಾಡಿಸಿ ಹೊರಬಂದಾಗ ಶಮಂತ್ ಕರೆದ. ಮನೆಗೆ ಹೇಗೆ ಹೋಗ್ತೀರಾ? ಅವನ ಪ್ರಶ್ನೆಗೆ ಕ್ಯಾಬ್ ಬುಕ್ ಮಾಡ್ತೀನಿ ಎಂದಳು. ಬೇಡ, ನಮ್ಮ ಡ್ರೈವರ್ ಡ್ರಾಪ್ ಮಾಡ್ತಾನೆ ಎಂದು ಡ್ರೈವರ್ಗೆ ಕಾಲ್ ಮಾಡಿದ. ಪ್ರಿಯಾ ಅವನ ಕಾರಲ್ಲೇ ಮನೆ ತಲುಪಿದಾಗ ಸುನಂದಮ್ಮ ಬಾಗಿಲಲ್ಲೇ ಕಾಯುತ್ತಿದ್ದರು. ಆಯ್ತೇನೆ ಕೆಲಸ, ಯಾವ ಕಂಪನಿ ಎಂದಾಗ ಅವಳು ಉದಾಸೀನದಿಂದ ನಾಳೆನೇ ಸೇರಬೇಕು, ಒಂದು ಸ್ಟಾರ್ಟಪ್ ಕಂಪನಿ ಎಂದಷ್ಟೇ ಹೇಳಿ ರೂಮಿಗೆ ನಡೆದಳು.
ಸುನಂದಮ್ಮ ಅಕ್ಕಪಕ್ಕದ ಮನೆಯವರಿಗೆ ಅವಳ ಕೆಲಸದ ಬಗ್ಗೆ ಹೇಳುವುದು ಕೇಳಿ ತಲೆ ಸಿಡಿದರೂ ಜಗಳ ಮಾಡಲು ಮನಸ್ಸಾಗದೆ ಸುಮ್ಮನಾದಳು. ಅಮ್ಮನಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದಳು. ಸುಮಾರಿಗೆ ಅಕ್ಕನ ವರ್ತನೆ ಹೊಸದಲ್ಲ. ಮಗಳನ್ನೇ ಸಮಾಧಾನಿಸಿ ಸುಮ್ಮನಿರುವಂತೆ ಹೇಳಿದರು. ಆ ದಿನ ಸಂಜೆ ಪ್ರವೀಣ್ ಬರುವುದನ್ನೇ ಕಾಯುತ್ತಾ ನಿಂತಿದ್ದ ಪ್ರಿಯಾ ಬಂದೊಡನೆ ಮನೆಯ ದಾರಿಯಲ್ಲೇ ಬೈಕನ್ನೇರಿ ಮಾತನಾಡಬೇಕು, ಪಕ್ಕದ ಪಾರ್ಕ್ಗೆ ಹೋಗೋಣ ಎಂದಾಗ ಸುಸ್ತಾಗಿದ್ದರೂ ಪಾರ್ಕ್ನತ್ತ ಗಾಡಿ ತಿರುಗಿಸಿದ. ಪಾರ್ಕ್ನಲ್ಲಿ ಒಂದು ರೌಂಡ್ ಓಡಾಡಿದ ಪ್ರಿಯಾ, ಅಣ್ಣ, ನಾನು ಶಮಂತ್ನ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ನಿನ್ನ ಅಭಿಪ್ರಾಯ ಏನು ಎಂದಾಗ ಅವನು ಜೋರಾಗಿ ನಕ್ಕ. ಇಲ್ಲಿ ನಿನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಅವನ ಅಭಿಪ್ರಾಯ ಬಹಳ ಮುಖ್ಯ. ಅವನ ಬಗ್ಗೆ ನಿನಗೇನು ಗೊತ್ತು ಅಂತ ಮದುವೆ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀಯಾ ಎಂದಾಗ ಅವಳು, ಪಾಪ, ಈ ಏರಿಯಾದಲ್ಲಿ ಎಲ್ಲರೂ ಅವನಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ, ಅದಕ್ಕೆ ನಾನು ಈ ತೀರ್ಮಾನ ತಗೊಂಡೆ ಎಂದಾಗ ನಿರ್ಲಿಪ್ತವಾಗಿ ಅವಳನ್ನೊಮ್ಮೆ ನೋಡಿ, ಇದು ಕನಿಕರ, ಪ್ರೀತಿ ಅಲ್ಲ. ನಿನ್ನ ಕರುಣೆಗೆ ಸೋತು ಮದುವೆ ಮಾಡ್ಕೊಳ್ಳೋಕೆ ಅವನನ್ನು ನೀನು ಕೈಲಾಗದವನು ಅಂದುಕೊಂಡಿದ್ದೀಯಾ? ನಿನ್ನಂತಹ 1000 ಹುಡುಗಿರು ಅವನನ್ನು ಮದುವೆ ಮಾಡಿಕೊಳ್ಳೋಕೆ ಕ್ಯೂನಲ್ಲಿ ನಿಂತಿದ್ದಾರೆ, ಅವನ್ನೇ ಕ್ಯಾರೆ ಎನ್ನುತ್ತಿಲ್ಲ ಎಂದಾಗ, ಏನು, ಅವನ ಬಗ್ಗೆ ಈ ತರಹ ಕೆಟ್ಟದಾಗಿ ಮಾತನಾಡೋದನ್ನು ಕೇಳಿ ಕೂಡ ಅವನನ್ನು ಮದುವೆ ಮಾಡಿಕೊಳ್ಳೋಕೆ ತಯಾರಾಗಿದ್ದಾರಾ ಎಂದಾಗ ಅವನು ವ್ಯಂಗ್ಯದಿಂದ ನಕ್ಕ. ಹೌದು, ಕೆಲವು ಹುಡುಗಿರು ಮದುವೆ ಆಗುವಾಗ ದುಡ್ಡು, ಪ್ರತಿಷ್ಠೆ, ರೂಪ ನೋಡ್ತಾರೆ, ಇನ್ನೂ ಕೆಲವರು ರೂಪ ನೋಡ್ತಾರೆ. ಇನ್ನೂ ಅವನಿಗೆ ಅಪ್ಪ ಅಮ್ಮ ಇಲ್ಲ, ಸೊ ಅತ್ತೆ ಮಾವನ ಕಾಟ ಇರಲ್ಲ ಅಂತಾನು ಮದುವೆ ಮಾಡ್ಕೊಳ್ಳೋಕ್ಕೆ ತಯಾರಾಗಿದ್ದಾರೆ. ಇಷ್ಟೆಲ್ಲ ಪ್ಲಸ್ ಇರುವಾಗ ನಿನ್ನ ದೊಡ್ಡಮ್ಮನ ತರಹದ ಬಾಯಿ ಬಡ್ಕಿಯರ ಮಾತಿಗೆ ಯಾರು ಗಮನ ಕೊಡ್ತಾರೆ ಎಂದಾಗ ಬೆಚ್ಚಿದಳು. ಅಂದರೆ ಶಮಂತ್ ಯಾರನ್ನಾದರೂ ಲವ್ ಮಾಡ್ತಾ ಇದ್ದಾರಾ? ಅವಳ ನೋವಿನ ಧ್ವನಿಗೆ ಪ್ರವೀಣ್ ಗಾಬರಿಯಾದ. ನೋಡು ಪ್ರಿಯಾ, ಶಮಂತ್ ನಿನಗೆ ಬಾಸ್ ಅಷ್ಟೇ, ಗೌರವ ಹೊರೆತು ಬೇರೆ ಯಾವ ಭಾವನೆಯನ್ನು ಬೆಳೆಸಿಕೊಳ್ಳಬೇಡ. ತಂಗಿಯ ಮೇಲಿನ ವ್ಯಾಮೋಹದಿಂದ ಕೆಲಸಕ್ಕಾಗಿ ಅವನ ಮುಂದೆ ಕೈಚಾಚಿದ್ದೀನಿ ನಿಜ, ಆದರೆ ಅದಕ್ಕಿಂತ ಹೆಚ್ಚು ನೀನು ಬಯಸಿದರೆ ಅದನ್ನು ಕೊಡಿಸುವ ಸಾಮರ್ಥ್ಯ ನನಗಿಲ್ಲಮ್ಮ ಎಂದಾಗ ತಲೆ ತಗ್ಗಿಸಿ ಸಮ್ಮತಿಸಿದಳು. ಪ್ರತಿದಿನ ಪ್ರವೀಣ್ ಅವಳನ್ನು ಆಫೀಸ್ಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡುತ್ತಿದ್ದ. ಮಾರನೆಯ ದಿನದಿಂದ ಪ್ರಿಯಾ ಮೌನಿಯಾದಳು. ಶಮಂತ್ ಕೇಳಿದ್ದಕ್ಕಷ್ಟೇ ಉತ್ತರಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು. ವಾರ ಮುಗಿದಾಗ ಸಾಯಂಕಾಲ ಶಮಂತ್ ಪ್ರಿಯಾ ಹೊರಡುವ ಸಮಯಕ್ಕೆ ಮನೆಗೆ ಹೊರಟಾಗ ತನ್ನ ಜೊತೆ ಬರುವಂತೆ ಕರೆದ. ದಾರಿಯುದ್ದಕ್ಕೂ ಶಮಂತ್ 1000 ಮಾತನಾಡಿದರೂ ಅವಳು ಉತ್ತರಿಸಿ ಸುಮ್ಮನಾದಳಷ್ಟೇ. ಅವಳ ವರ್ತನೆಗೆ ನೇರವಾಗಿ ಪ್ರಶ್ನಿಸಿದ ಶಮಂತ್, ಪಟಪಟ ಮಾತನಾಡೋ ಹುಡುಗಿ ಯಾಕೆ ಸಡನ್ನಾಗಿ ಮೌನವ್ರತ ಶುರು ಮಾಡಿದ್ದು ಎಂದಾಗ ಅವಳು ಉದಾಸೀನದಿಂದ, ಹಾಗೇನಿಲ್ಲ, ನಾನು ಸ್ವಲ್ಪ ಮೂಡಿನೇ, ಹೊಸ ಕೆಲಸ ಅಲ್ವಾ, ಸ್ವಲ್ಪ ಒತ್ತಡ ಎಂದು ಹಣೆ ಉಜ್ಜಿಕೊಂಡಾಗ ಅವನು ನಕ್ಕು, ಅಷ್ಟು ಜೋರಾಗಿ ಉಜ್ಜಿಕೊಳ್ಳಬೇಡ, ಹಣೆ ಬರಹ ಅಳಿಸಿ ಹೋಗುತ್ತೆ ಎಂದಾಗ ಬಯಸಿದ್ದು ಹಣೆ ಬರಹದಲ್ಲಿ ಇಲ್ಲ ಅಂದ ಮೇಲೆ ಅದು ಅಳಿಸಿ ಹೋದ್ರೇನೆ ಒಳ್ಳೆಯದು ಎಂದು ಮನದಲ್ಲೇ ನುಡಿದು ಅವನತ್ತ ನೋಡಿ ನಕ್ಕಳಷ್ಟೇ. ಪ್ರವೀಣ ನನ್ನ ಜೊತೆ ಮದುವೆ ಬೇಡ ಅಂದಿದ್ದು ಬೇಜಾರಾಯ್ತಾ ಎಂದಾಗ ಅವಳು ಅಚ್ಚರಿಯಿಂದ ಅವನತ್ತ ನೋಡಿದಳು. ಅರವಿಂದ್ ನನಗೆ ಎಲ್ಲ ಹೇಳಿದ, ನಿಮ್ಮ ಅಣ್ಣ ಬೇಜಾರಾದಾಗ ಅದನ್ನು ಹಂಚಿಕೊಳ್ಳುವುದು ಒಂದು ನನ್ನ ಹತ್ತಿರ, ಇನ್ನೊಂದು ಅರವಿಂದ್ ಹತ್ತಿರ. ಈ ವಿಚಾರ ನನಗೆ ಹೇಳೋಕ್ಕಾಗದೆ ಅರವಿಂದ್ಗೆ ಹೇಳಿದ್ದಾನೆ. ಅರವಿಂದ್ಗೆ ನಿನ್ನ ಕಂಡ್ರೆ ಪ್ರಾಣ. ಅವನು ಬಂದು ನನ್ನ ಹತ್ತಿರ ನಿನ್ನ ಮದುವೆ ಮಾಡಿಕೊಳ್ಳುವ ಸಲುವಾಗಿ ಬೇಡಿಕೊಂಡಾಗ ವಿಷಯ ಅರ್ಥ ಆಯಿತು. ಪುಣ್ಯ ಮಾಡಿದ್ದೀಯ ಹುಡುಗಿ ನೀನು ಅವರಿಗೆ ತಂಗಿಯಾಗಿರೋದಕ್ಕೆ ಎಂದಾಗ ಅವಳ ಕಣ್ಣಂಚು ಒದ್ದೆಯಾಯಿತು. ಸುಮ್ಮನೆ ತಲೆ ತಗ್ಗಿಸಿ ಕುಳಿತಳು. ಮದುವೆ ಮಾಡಿಕೊಳ್ಳೋಣ ಪ್ರಿಯಾ, ಒಂಟಿ ಜೀವನ ಬೇಜಾರಾಗಿದೆ ಎಂದು ನೇರವಾಗಿ ನುಡಿದು ಕಾರ್ ನಿಲ್ಲಿಸಿದಾಗ ಅವಳು ತತ್ತರಿಸಿದಳು. ಎಚ್ಚರಗೊಂಡು ನೋಡಿದಾಗ ಮನೆಯ ಗೇಟಿನ ಬಳಿ ಅವನ ಕಾರ್ ನಿಂತಿತ್ತು. ಅವಳು ಕಾರ್ನಿಂದ ಕೆಳಗಿಳಿಯಲು ನೋಡಿದಾಗ ಅವನು ಅವಳನ್ನು ತಡೆದು, ಪ್ಲೀಸ್ 1 ನಿಮಿಷ, ನಿಮಗೆ ಒಪ್ಪಿಗೆ ಇದ್ದರೆ ಮನೆಯಲ್ಲಿ ಬಂದು ಮಾತನಾಡ್ತೀನಿ ಎಂದಾಗ ಅವಳು ಭಯದಿಂದ, ಬೇಡ, ನೀವು ಅಣ್ಣನ ಹತ್ತಿರ ಮಾತನಾಡಿ ಸಾಕು, ಆಮೇಲೆ ನೋಡೋಣ ಎಂದು ಕಾರಿನಿಂದ ಇಳಿದು ಮನೆಯತ್ತ ಓಡಿದಳು. ಅಕ್ಕಪಕ್ಕ ದಿಟ್ಟಿಸಿ ಯಾರೂ ನೋಡಿಲ್ಲವೆಂದು ಖಾತ್ರಿಯಾದಾಗ ನಿರಾಳವಾಗಿ ಉಸಿರಾಡಿ ಮನೆಯೊಳಗೆ ನಡೆದಳು. ವಾರದ ನಂತರ ಮಂಗಳೂರಿನಿಂದ ಸುಮಾ ಮತ್ತು ಸುರೇಶ್ ಬಂದಿಳಿದಾಗ ಪದ್ಮ ಖುಷಿಯಿಂದ ಸ್ವಾಗತಿಸಿದರು. ಆಫೀಸ್ನಿಂದ ಬಂದ ಪ್ರಿಯಾಗೆ ಅವರಿಬ್ಬರನ್ನು ನೋಡಿ ಖುಷಿ ಮತ್ತು ಅಚ್ಚರಿಯಾಯಿತು. ಅದೇ ಸಮಯಕ್ಕೆ ಪ್ರವೀಣ್ ಕೂಡ ಬಂದಾಗ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಏನಮ್ಮ ಅಚಾನಕ್ ವಿಸಿಟ್ ಎಂದು ಪ್ರಿಯಾ ತಾಯಿಯತ್ತ ನೋಡಿದಾಗ ಅವರು ಪ್ರವೀಣ್ಣತ್ತ ನೋಡಿ ನಕ್ಕರು. ನಿನಗೊಂದು ಒಳ್ಳೆಯ ಸಂಬಂಧ ಬಂದಿದೆ. ಹುಡುಗ ಬೆಂಗಳೂರಿನವನೇ, ತುಂಬ ಶ್ರೀಮಂತ, ಹಾಗೆ ಗುಣವಂತ, ಬುದ್ಧಿವಂತ ಕೂಡ ಎಂದಾಗ ಪ್ರಿಯಾಗೆ ಅವಳು ಒತ್ತರಿಸಿ ಬಂತು. ಮಾತನಾಡದೆ ರೂಮ್ಗೆ ನಡೆದಳು. ಪದ್ಮ ಅವಳು ಓದತ್ತ ನೋಡಿ, ಒಳ್ಳೆ ಸಂಬಂಧ ಅಂತೀಯ, ಮದುವೆ ಮಾಡಿಬಿಡೋಣ, ಎಣ್ಣೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳಬಾರದು, ಅವಳ ರಾಗ ಕೇಳೋಕೆ ಹೋಗ್ಬೇಡ ಎಂದಾಗ ಸುಮಾ ನಗುತ್ತಾ, ಸರಿ ಅಕ್ಕ, ನೀನು ಹೇಳಿದ ಹಾಗೆ ಆಗಲಿ, ಹುಡುಗನ್ನ ಇವತ್ತು ಇಲ್ಲೇ ಬರೋಕೆ ಹೇಳಿದ್ದೀನಿ ಎಂದಾಗ ಒಳ್ಳೆಯ ಕೆಲಸ ಮಾಡಿದೆ, ಸ್ವಲ್ಪ ಸಿಹಿ ಮಾಡ್ತೀನಿ ಎಂದು ಅಡುಗೆ ಮನೆಯೊಳಗೆ ಹೊರಟರು. ಅರ್ಧ ಗಂಟೆಯ ನಂತರ ಕಾಲಿಂಗ್ ಬೆಲ್ ಆದಾಗ ಸುಮಾ ಹೋಗಿ ಬಾಗಿಲು ತೆರೆದರು.
ಬಾಪ್ಪ ನಿನಗೆ ವೇಟಿಂಗ್ ಎಂದಾಗ ಪದ್ಮ ಸಂಭ್ರಮದಿಂದ ಹೊರಬಂದಾಗ ಹಾಲ್ನಲ್ಲಿ ಕುಳಿತಿದ್ದ ಶಮಂತ್ನ ನೋಡಿ ಬೆಚ್ಚಿದರು. ನೀನಾ ಎಂದಾಗ ಸುರೇಶ್, ಹೌದು ಇವನೇ ಶಮಂತ್, ನಿಮ್ಮ ಪಕ್ಕದ ಮನೆ ಹುಡುಗ. ಸದಾ ದ್ವೇಷಕಾರಿ ದೂರ ಇಟ್ಟು ಅವನು ಬೆಳೆಯೋಕೆ ಸಹಾಯ ಮಾಡಿದವರಲ್ಲಿ ನೀವು ಕೂಡ ಒಬ್ಬರಂತೆ ಎಂದಾಗ ಪದ್ಮ ಅಚ್ಚರಿಯಿಂದ ಅವರತ್ತ ನೋಡಿದರು. 4 ಜನ ಕೆಲಸವಿಲ್ಲದ ಹೆಂಗಸರು ಸೇರಿದರೆ ಸಾಕು, ಬರೀ ಅವರಿವರ ಬಗ್ಗೆನೇ ಮಾತನಾಡಿಕೊಂಡು ಕಾಲಹರಣ ಮಾಡೋದು. ನಿಮ್ಮ ಹೊಟ್ಟೆ ಊರಿಗೆ ಯಾವ ಔಷಧಿನೂ ಇಲ್ಲ. ನಾನು ಶಮಂತ್ ಬಗ್ಗೆ ವಿಚಾರಿಸಿನೇ ಬಂದಿರೋದು. ನನ್ನ ಮಗಳಿಗೆ ಸರಿ ಹೊಂದುವ ಹುಡುಗ. ನೀವು ನಿಮ್ಮ ಹೊಟ್ಟೆ ಊರಿ ಮರೆತು ಮದುವೆಗೆ ಬರೋ ಹಾಗಿದ್ರೆ ಬರಬಹುದು, ಇಲ್ಲ ಅಂದರೆ ಮನೆಯಲ್ಲೇ ಇರಬಹುದು ಎಂದಾಗ ಪ್ರವೀಣ್, ಅವರು ಮನೆಯಲ್ಲೇ ಇರಲಿ, ಅಕ್ಕಪಕ್ಕದ ಮನೆಯವರ ಜೊತೆ ಮಾತನಾಡಿಕೊಂಡು ಎಂದಾಗ ಅರವಿಂದ್ ಬಂದ. ಪ್ರಿಯಾ ಬಾರಮ್ಮ ಹೊರಗೆ, ಈ ಆಂಟಿಗೆ ಎದುರಿಕೊಂಡು ನೀನು ನಮ್ಮ ಹುಡುಗನ ರಿಜೆಕ್ಟ್ ಮಾಡಿದ್ರೆ ನಿನಗೆ ಲಾಸ್ ಎಂದಾಗ ಪ್ರಿಯಾ ಮೆಲ್ಲನೆ ಹೊರಬಂದಳು. ಹೊರಗಡೆ ಮೌನವಾಗಿ ಕುಳಿತಿದ್ದ ಶಮಂತ್ನ ನೋಡಿ ಪ್ರವೀಣ್ ಮತ್ತು ಅರವಿಂದ್ ಕಡೆ ನೋಡಿದಳು. ಪದ್ಮ ಮತ್ತೆ ತಮ್ಮ ವರಸೆ ಶುರು ಮಾಡಿದರು. ಇರುಳು ಕಂಡ ಬಾವಿಗೆ ಹಗಲು ಬೀಳಬಾರದು ಅಂತಾರೆ. ಎಲ್ಲ ಗೊತ್ತಿದ್ದು ಸಾಕಿದ ಗಿಳಿನ ಗಿಡುಗನ ಕೈ ಕೊಡ್ತಾರಾ ಎಂದಾಗ ಪ್ರವೀಣ್ ಪಿತ್ತ ನೆತ್ತಿಗೇರಿತ್ತು. ಏನು ಗೊತ್ತು ನಿನಗೆ? ನೀನು ಮನಸ್ಸಿನಲ್ಲಿ ಅಂದುಕೊಂಡಿದ್ದೆಲ್ಲ ನಿಜ ಆಗಿರ್ತಾ ಇದ್ದಿದ್ರೆ ಅಕ್ಕಪಕ್ಕದ ಮನೆಯವರೆಲ್ಲ ಸತ್ತು ಮಣ್ಣಿನಡಿಯಲ್ಲಿರಬೇಕು. ನೀವು ನಮ್ಮ ಬಗ್ಗೆ ನಮ್ಮ ಬೆನ್ನ ಹಿಂದೆ ಮಾತನಾಡ್ತೀರಲ್ವಾ, ಹಾಗೆ ನಿಮ್ಮ ಬಗ್ಗೆನೂ ಜನ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾರೆ. ನಿಮ್ಮನ್ನು ಸರಿ ಮಾಡೋಕ್ಕಾಗಲ್ಲ ಅಂತಾನೆ ನಾವು 7 ಜನ ಗೆಳೆಯರು ಹೊರಗಡೆ ಭೇಟಿಯಾಗೋದು ಎಂದಾಗ ಗೆಳೆಯರ ಬಳಗದ ಉಳಿದ ಸದಸ್ಯರ ಆಗಮನವಾಯಿತು. ಪದ್ಮ ಮೌನವಾಗಿ ಕುಳಿತರು. ಶುಭಾಶಯಗಳು ಶಮಂತ್ ಮತ್ತು ಪ್ರಿಯಾ. ಚರ್ಚೆಗಳನ್ನು ಬಿಟ್ಟು ಮುಹೂರ್ತ ನೋಡಿ, ಅವರಿಬ್ಬರು ಇಷ್ಟಪಟ್ಟಾಗಿದೆ. ಇನ್ನು ಉಳಿದವರು ಮಾತನಾಡೋದು ಕಾಲಹರಣ ಆಗುತ್ತೆ ಹೊರತು ಏನೂ ಲಾಭ ಇಲ್ಲ ಎಂದು ವಿನೋದ್ ಪದ್ಮಾರತ್ತ ನೋಡಿದಾಗ, ಪದ್ಮ ನನ್ನನ್ನೇ ಯಾಕಪ್ಪ ನೋಡ್ತೀಯಾ? ಶಮಂತ್ ಈಗ ಬುದ್ಧಿವಂತ, ಶ್ರೀಮಂತ, ಏನೋ ಹುಡುಗು ಬುದ್ಧಿಯಲ್ಲಿ ಸ್ವಲ್ಪ ತರಲೆ ಮಾಡ್ತಿದ್ದ ಅಷ್ಟೇ ಎಂದಾಗ ಅವರ ಪಕ್ಷಾಂತರ ನೋಡಿ ಪ್ರಿಯಾ ಅವಕ್ಕಾದಳು. ಶಮಂತ್ ಹೇಗಿದ್ರೂ ಪರವಾಗಿಲ್ಲ, ನಾನು ಕೆಲವು ಕಡೆ ಹೊಂದಿಕೊಂಡು ಮತ್ತೆ ಕೆಲವು ಕಡೆ ಸರಿಪಡಿಸಿಕೊಂಡು ಬದುಕುತ್ತೀನಿ, ಯಾರೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಪ್ರಿಯ ತುಸು ಗಡುಸಾಗಿ ನುಡಿದಾಗ ಪ್ರವೀಣ್ ನಕ್ಕ. ನೋಡೋ ಜನ ಹೇಗೆ ಬದಲಾಗ್ತಾರೆ ಅಂತ. ಶಮಂತ್ ನನ್ನ ಹತ್ತಿರ ಬಂದು ಲವ್ ವಿಚಾರ ಮಾತನಾಡಿದಾಗ ಅಯ್ಯೋ ಪಾಪ ಅಂತ ಚಿಕ್ಕಪ್ಪ ಚಿಕ್ಕಮ್ಮನ ಕರೆಸಿ ಇಷ್ಟೆಲ್ಲ ಪ್ಲಾನ್ ಮಾಡಿದ್ರೆ ಈ ದೊಡ್ಡಮ್ಮ ಮತ್ತು ಮಗಳು 1 ನಿಮಿಷದಲ್ಲಿ ನೆಲಸಮ ಮಾಡಿದ್ರಲ್ವಾ. ಇಷ್ಟು ದಿನ ಶಮಂತ್ನ ಕಂಡು ಉರ್ಕೊಳ್ತಾ ಇದ್ದವರೆಲ್ಲ ಈಗ ಅವನ ಕಡೆ ಸೇರಿದ್ದಾರೆ ನೋಡಿ. ಶಮಂತ್ ದಸೆ ಬದಲಾಗಿ ಅದೃಷ್ಟ ಕುಲಾಯಿಸ್ತಾ ಇದೆ ಅನ್ನಿಸುತ್ತೆ ಎಂದಾಗ ಪ್ರಿಯಾ ನಕ್ಕು. ಮತ್ತೆ ನಾನೆಂದರೆ ಸುಮ್ಮನೆನಾ, ಅದೃಷ್ಟ ದೇವತೆ ನಾನು ಎಂದಾಗ ಎಲ್ಲರೂ ನಕ್ಕರು. ಪ್ರಿಯಾ ಶಮಂತ್ ಒಂದೊಳ್ಳೆ ಮುಹೂರ್ತದಲ್ಲಿ ಸತಿಪತಿಗಳಾದರೂ ಏರಿಯಾದ ಜನ ಮಾತ್ರ ಅವರಲ್ಲಿ ಒಡಕು ಹುಡುಕುವುದು ಬಿಡಲಿಲ್ಲ. ಪ್ರಿಯಾ ಮತ್ತು ಶಮಂತ್ ಇದ್ಯಾವುದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತಮ್ಮದೇ ಲೋಕದಲ್ಲಿ ಖುಷಿಯಿಂದಿದ್ದರು. ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.